ಖಂಡಿತವಾಗಿಯೂ ಭಾವನಾ, ಅಂದರೆ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನ ಜೀವನಾಡಿ BMTCಯಲ್ಲಿ ಒಂದಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಪ್ರತಿನಿತ್ಯ 4:15 ಅಷ್ಟರಲ್ಲಿ ಇಷ್ಟೊತ್ತಿಗಾಗಲೇ ಮೆಜೆಸ್ಟಿಕ್ ಸಂಪೂರ್ಣವಾಗಿ ಏನು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತೇನು ಸಾರಿಗೆ ನೌಕರರ ಆ ಒಂದು ಮುಷ್ಕರ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಒಂದಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗಾಗಲೇ ಕಡಿಮೆ ಆಗಿರುವಂಥದ್ದು. ಈಗಾಗಲೇ ಇನ್ನೂ ಕೂಡ ಯಾವುದೇ ಕ್ಷಣದಲ್ಲಿ ಹರೀಶ್ ವಾಪಸ್ ಬರ್ತೀನಿ. ಸಾರಿಗೆ ನೌಕರರ ಮುಷ್ಕರ ನಿರ್ಧಾರ ವಾಪಸ್. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದ ನಿರ್ಧಾರ ವಾಪಸ್ ತೆಗೆದುಕೊಂಡಿದ್ದಾರೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರದಿಂದ 26 ತಿಂಗಳ ಹಿಂಬಾಕಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಒಪ್ಪಿಕೊಂಡಿದ್ದಾಗಿ MD ಅಕ್ರಮ್ ಪಾಷಾ ಬಂದು ಮಾತಾಡಿ ಹೋಗಿದ್ರು. ಆ ಕ್ಷಣಕ್ಕೆ ಸಂಧಾನ ವಿಫಲ ಆಗಿತ್ತು. ಆದ್ರೆ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿ ತನ್ನ ನಿರ್ಧಾರದಿಂದ ವಾಪಸ್ ಬಂದಿದೆ. ಸಾರಿಗೆ ನೌಕರರ ಮುಷ್ಕರದ ನಿರ್ಧಾರನ ವಾಪಸ್ ತೆಗೆದುಕೊಂಡಿದ್ದಾರೆ. ಕಳೆದ ಕೆಲವು ನಿಮಿಷಗಳಿಂದ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸ್ತಾ ಇತ್ತು ಫ್ರೀಡಂ ಪಾರ್ಕ್ನಲ್ಲಿ. ಅಲ್ಲಿ ನಿರ್ಧಾರ ಹೊರಗೆ ಬಂದಿದ್ದು ಮುಷ್ಕರ ವಾಪಸ್. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಮುಷ್ಕರ ವಾಪಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಫೋನಿನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಮುಷ್ಕರದ ನಿರ್ಧಾರ ಜಂಟಿ ಕ್ರಿಯಾ ಸಮಿತಿ ವಾಪಸ್ ಪಡೆದುಕೊಂಡಿದೆ. ಏನೇನು ಕಾರಣಗಳನ್ನ ಮುಂದಿಟ್ಟು ಇವಾಗ ವಾಪಸ್ ಪಡೆದಿದೆ? ವಾಟ್ ನೆಕ್ಸ್ಟ್ ಹಾಗಾದ್ರೆ? ಭಾವನಾ, ಏನಂತಂದ್ರೆ ಸರ್ಕಾರ ಆರಂಭಿಕದಲ್ಲಿ 14 ತಿಂಗಳ ಹಿಂಬಾಕಿಯನ್ನು ಕೊಡೋಕೆ ತೀರ್ಮಾನ ಮಾಡ್ತು. ನಂತರದಲ್ಲಿ 26 ತಿಂಗಳ ಹಿಂಬಾಕಿ ಕೊಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದೆ. ಸರ್ಕಾರದ ಜೊತೆಗೆ ಚರ್ಚೆನ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಣ. ಒಂದೊಮ್ಮೆ ಏನಾದ್ರೂ ನಾವು ಮುಷ್ಕರಕ್ಕೆ ಕರೆ ಕೊಟ್ಟರೆ ಸರ್ಕಾರವನ್ನ ಎದುರು ಹಾಕಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಇದೀಗ ಸಾರಿಗೆ ಸಂಘಟನೆಗಳ ಒಂದು ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿರುವಂತದ್ದು. ಒಂದು ಏಕಾಏಕಿ ನಾವು ಈಗ ಮುಷ್ಕರಕ್ಕೆ ಕರೆ ಕೊಟ್ಟರೆ ದೊಡ್ಡ ಮಟ್ಟದೊಂದು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಷ್ಕರ ಬೇಡ, ಸರ್ಕಾರ ಜೊತೆಗೆ ಚರ್ಚೆ ಮಾಡಿಕೊಂಡು ನಮ್ಮ ಬೇಡಿಕೆ ಇದ್ದಾವೆ ಅದನ್ನ ನ್ಯಾಯಯುತವಾಗಿ ನಾವು ಅದನ್ನ ಏನು ಜಾರಿಗೆ ಬರುವಂತಹ ಕೆಲಸನ ಮಾಡೋಣ ಅನ್ನೋ ಅಭಿಪ್ರಾಯವನ್ನ ಇದೀಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ತೀರ್ಮಾನ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಏನು ಆರಂಭದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಇಲ್ಲ ನಾವು ಮುಷ್ಕರ ಮಾಡ್ಬಿಡೋಣ, ನಾಳೆಯಿಂದ ಯಾರು ಕೂಡ ಬಸ್ ಅನ್ನ ರಸ್ತೆಗೆ ಇಳಿಸೋದು ಬೇಡ ಅಂತ ಹೇಳಿ ಆರಂಭಿಕದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳಿದ್ರು. ಆದ್ರೆ ಸಾರ್ವಜನಿಕರ ದೃಷ್ಟಿಯಿಂದ ಮತ್ತೆ ನೌಕರರ ಒಂದು ಹಿತದೃಷ್ಟಿಯಿಂದಲೂ ಕೂಡ ನಾವು ಏಕಾಏಕಿ ಮುಷ್ಕರಕ್ಕೆ ಹೋಗೋದು ಬೇಡ, ಮೊದಲ ಹಂತದಲ್ಲಿ ಸರ್ಕಾರ ಜೊತೆಗೆ ಚರ್ಚೆನ ಮಾಡೋಣ, ಚರ್ಚೆ ಮಾಡಿ ನಂತರದಲ್ಲಿ ಸರ್ಕಾರ ಏನಾದ್ರು ಒಪ್ಪದೇ ಹೋದಾಗ ಆಗ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನೋ ಒಂದು ಅಭಿಪ್ರಾಯ ಈಗ ಸಭೆಯಲ್ಲಿ ಆಗಿರುವಂತದ್ದು. ಹೀಗಾಗಿ ಮುಷ್ಕರವನ್ನ ಹಿಂಪಡೆಯೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ನಾಳೆಯಿಂದ ಯಥಾಸ್ಥಿತಿಯಾಗಿ ಬಸ್ಗಳ ಓಡಾಟ ಇರುತ್ತೆ. ಜೊತೆಗೆ ಏನು ಸಾರಿಗೆ ಸಚಿವರ ಜೊತೆಗೆ ಸಭೆಯನ್ನ ಮಾಡುವ ಮೂಲಕ ನಂತರದಲ್ಲಿ ಅಂತಿಮವಾದಂತಹ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಭೆಯಲ್ಲಾಗಿದೆ. ಯಾಕಂದ್ರೆ ಒಂದೊಮ್ಮೆ ಏನಾದ್ರೂ ಸಾರಿಗೆ ಸಂಘಟನೆ ಮುಷ್ಕರಕ್ಕೆ ಕರೆ ಕೊಟ್ರೆ ಆಗ ನೌಕರರಿಗೆ ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆ ಎಸ್ಮಾ ಜಾರಿ ಇರುವಂತದ್ದು, ನಾಳೆ ಸಾರಿಗೆ ಇಲಾಖೆ ಏನಾದ್ರೂ ಹೈಕೋರ್ಟ್ಗೆ ಹೋಗಿ ಎಸ್ಮಾ ಇದ್ರೂ ಕೂಡ ನೌಕರರು ಮುಷ್ಕರ ಮಾಡ್ತಿದ್ದಾರೆ ಅಂತಂದಾಗ ಆಗ ಕಠಿಣ ಕ್ರಮ ಕೈಗೊಳ್ಳುವ ಅನ್ನೋ ಭಯ ಕೂಡ ಈಗ ಸಂಘಟನೆಗಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಮುಷ್ಕರಕ್ಕೆ ಕರೆ ಕೊಡೋದು ಬೇಡ ಅನ್ನೋದು ಈಗ ತೀರ್ಮಾನ ಆಗಿರುವಂತದ್ದು. ಭಾವನಾ, ಎಸ್, ಸರ್ಕಾರದ ನಿರ್ಧಾರ ಆರಂಭಿಕ ಹಂತದಲ್ಲಿ ಒಪ್ಪಲಿಲ್ಲ. ಅಂದ್ರೆ MD ಬಂದಿದ್ರು, ಅಕ್ರಮ್ ಪಾಷಾ ಅವರು ಮಾತಾಡಿದ್ರು. ಆ ಸಂದರ್ಭದಲ್ಲಿ ಸಂಧಾನ ವಿಫಲ ಆಗಿತ್ತು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನೇನು ಡಿಟೇಲ್ ಚರ್ಚೆ ಆಯಿತು, ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ಚರ್ಚೆ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಕೆಲವು ಬೇಡಿಕೆಗಳು ಇನ್ನೂ ಹಾಗೆ ಉಳಿದಿವೆ. ಸೊ ಏನೇನು ಡಿಟೇಲ್ ಚರ್ಚೆ ಆಯಿತು, ಮುಂದಿನ ದಿನಗಳಲ್ಲಿ ಏನು ಸರ್ಕಾರದ ಜೊತೆಗಿನ ಮಾತುಕತೆ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಂಡಿದ್ದಾರೆ?
ಭಾವನಾ, ಈಗ ಸಾರಿಗೆ ಸಂಘಟನೆಗಳ ಮುಖ್ಯ ಬೇಡಿಕೆ ಇರೋದು 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು. ಜೊತೆಗೆ 1/1/2024ಕ್ಕೆ ಅನ್ವಯ ಆಗುವಂತೆ 25% ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಸಾರಿಗೆ ಸಂಘಟನೆಗಳ ಒಂದು ಒತ್ತಾಯ ಆಗಿತ್ತು. ಆದ್ರೆ ಸರ್ಕಾರ 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿನ ಕೊಡೋದಕ್ಕೆ ಆದೇಶನ ಮಾಡಿದೆ. ಜೊತೆಗೆ 1/1/2024ರಿಂದ ಏನು ಜಾರಿಗೆ ಬರಬೇಕಾಗಿತ್ತು ವೇತನ ಪರಿಷ್ಕರಣೆ, ಅದನ್ನ 1/4/2025ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆಯನ್ನ ಜಾರಿಗೆ ತರ್ತೀವಿ. ಅದು ಎಷ್ಟು ಪ್ರಮಾಣದಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ಸಾರಿಗೆ ಸಂಘಟನೆ ಜೊತೆಗೆ ನಾವು ಸಭೆ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಹೊರಡಿಸುವಂತಹ ಆದೇಶದಲ್ಲಿ ಇದೆ. ಸಾರಿಗೆ ಸಂಘಟನೆಗಳು ನಿರ್ಧಾರ ಮಾಡಿದ್ದೇನಂತಂದ್ರೆ ಸರ್ಕಾರ ಏಕಪಕ್ಷೀಯವಾದಂತಹ ನಿರ್ಧಾರಗಳನ್ನ ಕೈಗೊಂಡಿದೆ. ಸಾರಿಗೆ ಸಂಘಟನೆಗಳ ಜೊತೆಗೆ ಯಾವುದೇ ರೀತಿಯಾದಂತಹ ಚರ್ಚೆನ ಮಾಡದೆ ನಿನ್ನೆ ಆದೇಶ ಹೊರಡಿಸಿರುವಂತದ್ದು ನಮ್ಮ ಒಂದು ಕೆಂಗನಿಗೆ ಗುರಿಯಾಗಿರುವಂತದ್ದು. ಹೀಗಾಗಿ ನಮ್ಮ 38 ತಿಂಗಳ ಹಿಂಬಾಕಿಯನ್ನ ಕೊಡಿ ಅಂತ ಹೇಳಿ ಇವತ್ತಿನ ಬೇಡಿಕೆನ ಇಟ್ಕೊಂಡಿದ್ದು. ಅಕ್ರಮ್ ಪಾಷಾ ಬಂದಲ್ಲೂ ಕೂಡ ಅದೇ ಮಾದರಿಯ ಒಂದು ಮಾತುಗಳನ್ನ ಕೂಡ ಸಾರಿಗೆ ಸಂಘಟನೆಗಳು ಹೇಳಿದ್ದು. ಈಗ ಸಾರಿಗೆ ಸಂಘಟನೆಗಳು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಾಗ ಕೆಲವೊಂದಿಷ್ಟು ಸಂಘಟನೆಗಳು ನಾವು ಮುಷ್ಕರಕ್ಕೆ ಹೋಗೋದು ಬೇಡ, ಮುಷ್ಕರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಜೊತೆಗೆ ನಾಳೆ ಸಾರಿಗೆ ಇಲಾಖೆ ನೌಕರರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ನೋ ವರ್ಕ್ ನೋ ಪೇ ಅನ್ನೋ ಒಂದು ಆದೇಶ ಹೊರಡಿಸಿರುವಂತಹ ಕಾರಣಕ್ಕಾಗಿ ವೇತನ ಕೂಡ ಬರೋದಿಲ್ಲ. ಹೀಗಾಗಿ ಸಾರಿಗೆ ಇಲಾಖೆಯ ಜೊತೆಗೆ ಸಾರಿಗೆ ಸಚಿವರ ಜೊತೆಗೆ ಮೊದಲ ಹಂತದಲ್ಲಿ ಒಂದು ಸಭೆಯನ್ನ ಮಾಡೋಣ, ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಏನು ಚರ್ಚೆ ಮಾಡೋಣ. ಸಾರಿಗೆ ಸಚಿವರು ಏನಾದ್ರೂ ಆಗೋದೇ ಇಲ್ಲ ಅಂತ ಹೇಳಿ ಅಂದಾಗ ಆಗ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ನಮ್ಮ ಅಂತಿಮವಾದಂತಹ ನಿರ್ಧಾರನ ಕೈಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಾರಿಗೆ ಮುಖಂಡರು ತಮ್ಮ ಒಂದು ಸಭೆಯಲ್ಲಿ ಏನೆಲ್ಲ ಆಯ್ತೋ ಅದನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಭಾವನಾ, ಎಸ್, ಅಂದ್ರೆ 26 ತಿಂಗಳ ಹಿಂಬಾಕಿ ವೇತನ, ಕೆಲವು ನೌಕರರು ಇದಕ್ಕೆ ಓಕೆ ಇದ್ರು, ಕೆಲವರಿಗೆ ಇದರ ಬಗ್ಗೆ ಅಸಮಾಧಾನ ಇತ್ತು ಅಂತ. ಓವರಾಲ್ ಅಲ್ಲಿ ನೌಕರರ ಮನಸ್ಥಿತಿ ಏನಿದೆ ಮುತ್ತಪ್ಪ? ಏನ್ ಹೇಳ್ತಾ ಇದ್ದಾರೆ ಅವರು? ದೇ ಆರ್ ಸ್ಯಾಟಿಸ್ಫೈಡ್ ಅಥವಾ ಇಲ್ಲ ಇನ್ನೂ ಒಂದು ಚೂರು ಪ್ರತಿಭಟನೆ ಮಾಡಬೇಕಾಗಿತ್ತು, ನಾವು ಬೇಗ ಹಿಂಪಡೆದ್ವಿ ಅಂತ ಏನಾದ್ರು ಅಂತಿದ್ದಾರಾ, ಅಥವಾ ಇಲ್ಲ ಸರ್ಕಾರದ ನಿರ್ಧಾರ ಖುಷಿ ಕೊಟ್ಟಿದೆ ಅಂತ ಏನಾದ್ರು ಅಂತಿದ್ದಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.